ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಶಬರಿಮಲೆ ಯಾತ್ರೆಯ 3ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಶಬರಿಮಲೆ ಯಾತ್ರೆಯಲ್ಲಿ ಪ್ರಮುಖವಾಗಿ ಬರುವಂಥದ್ದು ಏರಿಮೆಲೆಯ ಪೇಟೆ ತುಳಿಯುವಂಥ ಈ ಒಂದು ಸಂಪ್ರದಾಯ. ಈ ಸಂಪ್ರದಾಯ ಯಾಕೆ ಉಟ್ಕೊಂಡಿದೆ, ಏನಕ್ಕೋಸ್ಕರ ಈ ಪೇಟೆ ತುಳಿಯೋ ಕಾರ್ಯಕ್ರಮವನ್ನು ಏರಿಮಲೆಯಲ್ಲೇ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಅಯ್ಯಪ್ಪ ಸ್ವಾಮಿ ಕಾಡಿನಲ್ಲಿ ತಪಸ್ಸು ಮಾಡ್ಕೊಳ್ತಾ ಇರುವಾಗ ಧರ್ಮ ರಕ್ಷಿಸುವ ದೇವರಾಗಿ ಅಯ್ಯಪ್ಪ ಸ್ವಾಮಿಯವರು ಕಾಣಿಸ್ಕೊತಾರೆ. ಅವರ ಜೀವನದ ಸಂಕೇತವಾಗಿ ಭಕ್ತರು ತಮ್ಮ ಅಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನು ಈ ಒಂದು ಪೇಟೆ ತುಳಿಯುವಂತಹ ಸಂಪ್ರದಾಯದಲ್ಲಿ ತಮ್ಮ ಎಲ್ಲ ಒಂದು ಅಹಂಕಾರಗಳನ್ನು ತ್ಯಜಿಸಿ ಅಯ್ಯಪ್ಪ ಸ್ವಾಮಿಗೆ ಶರಣಾಗಬೇಕು ಅನ್ನೋದೇ ಈ ಒಂದು ಪೇಟೆ ತುಳಿಯುವಂತಹ ಕಾರ್ಯಕ್ರಮದ ಉದ್ದೇಶ. ಇಲ್ಲಿ ಪ್ರಮುಖವಾಗಿ ನಾವು ಪೇಟೆ ತುಳಿಯುವುದು ಅಂದರೆ ಏನು ಅನ್ನೋದನ್ನು ಮೊದಲದಾಗಿ ತಿಳ್ಕೊಬೇಕಾಗುತ್ತೆ. ಪೇಟೆ ಅಂದರೆ ಅಹಂಕಾರ ಮತ್ತು ಪಾಪಗಳ ಸಂಕೇತ ಆಗಿರುತ್ತೆ. ತುಳಿಯುವುದು ಅಂದರೆ ಅವನ್ನು ಜಯಿಸುವ ಒಂದು ಸಂಕಲ್ಪ ಆಗಿರುತ್ತೆ. ಇದು ನಾನು ಶುದ್ಧ ಮನಸ್ಸಿನಿಂದ ವಿನಯದಿಂದ ದೇವರ ಮುಂದೆ ಶರಣಾಗಿ ಭಕ್ತಿಯಿಂದ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂತಹ ಒಂದು ಸಂಪ್ರದಾಯನೇ ಪೇಟೆ ತುಳಿಯೋದು. ಪೇಟೆ ತುಳಿಯೋದ್ರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಮುಖಕ್ಕೆ ಬಣ್ಣಗಳನ್ನು ಹಾಕೊಳ್ಳೋದು, ತಲೆಗೆ ಒಂದು ನೀವಲ್ಲಿ ನೋಡ್ಬೋದು ತಲೆಗೆ ಹುಲಿಯ ರೀತಿಯ ಒಂದಷ್ಟು ಕಿರೀಟಗಳು ಬರುತ್ತೆ. ಅದನ್ನು ತಲೆಗೆ ಹಾಕ್ಕೊಂಡು ಒಂದು ಕಡ್ಡಿ ಬರುತ್ತೆ. ಆ ಕಡ್ಡಿ ಬಂದು ಆ ಕಡ್ಡಿ ಬಗ್ಗೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆ ಕಡ್ಡಿನ ತೊಗೊಂಡೋಗಿ ಶಬರಿಮಲೆಯ ಒಂದು ಜಾಗದಲ್ಲಿ, ಪವಿತ್ರ ಜಾಗದಲ್ಲಿ ಅದನ್ನು ಸಿಗಿಸ್ಬೇಕು. ಅದಕ್ಕಿಂತ ಮುಂಚೆ ಈ ಕಿರೀಟದ ಥರ ಏನು ಬರುತ್ತೆ ಅದನ್ನು ಹಾಕ್ಕೊಂಡು ಕನ್ನಿಸ್ವಾಮಿಗಳು ಹಾಗೆ ಮಣಿಕಂಠ ಸ್ವಾಮಿಗಳು ಏನು ಬರ್ತಾರೆ ಇವರಿಗೆ ಹಾಕ್ಕೊಂಡು ರಸ್ತೆಯಲ್ಲಿ ನೃತ್ಯ ಮಾಡಿಕೊಂಡು ಪೇಟೆ ತುಳಿಯುವಂಥ ಜಾಗಕ್ಕೆ ಹೋಗಬೇಕು. ಅದನ್ನು ಮಾಡುವಾಗ ವಾದ್ಯಗಳ ಒಂದು ಮೇಳ ಏನಿರುತ್ತೆ ಆ ಮೇಳ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಒಂದು ಟೀಮ್ಗಳೇನು ಬರುತ್ತೆ, ಸಾವಿರಾರು ಟೀಮ್ಗಳು ಬರುತ್ತೆ ಈ ಒಂದು ಪೇಟೆ ತುಳಿಯುವಂಥ ಒಂದು ಕಾರ್ಯಕ್ರಮದ ಜಾಗಕ್ಕೆ. ತುಂಬ ತಂಡಗಳು ಬಂದು ಈ ಥರ ಒಂದು ಪೇಟೆ ತುಳಿಯುವಂತಹ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲಿ ನೃತ್ಯಗಳು ನೋಡ್ಬೋದು, ವೆರೈಟಿ ಆದಂಥ ಒಂದು ಕತ್ತಿಗಳು, ಹಾಗೆ ಒಂದಷ್ಟು ಗದೆಗಳನ್ನು ಯೂಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಒಂಥರ ಚೆನ್ನಾಗಿರುತ್ತೆ. ಆದರೆ ಏನಪ್ಪ ಅಂತಂದರೆ ಬೆಳಗ್ಗೆನೇ ಬಂದು ಪೇಟೆ ತುಳಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಬೇಸಿಗೆ ಟೈಮಲ್ಲಿ ತುಂಬ ಸುಡು ಬಿಸಿಲಿರುತ್ತೆ. ಸುಡು ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ನಾವು ಕುಣಿದೇ ಇದ್ರೂ ಆ ಒಂದು ಬಿಸಿಲಿನ ತಾಪನೆ ಕೂಡ ನಮ್ಮನ್ನ ಕುಣಿಸುವಂತಹ ಒಂದು ತಾಕತ್ತು ಆ ಬಿಸಿಲಿಗಿರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ಇರೋದ್ರಿಂದ ಎಲ್ಲರೂ ಈ ಪೇಟೆ ತುಳಿಯುವಂತಹ ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ತಂಪಾಗಿರುತ್ತೆ. ಸ್ನಾನ ಮಾಡಿಕೊಂಡು ನಾವು ಮುಂದಿನ ಯಾತ್ರೆ ಕೈಗೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪೇಟೆ ತುಳಿತಾ ಇರುವಂತಹ ಕನ್ಯಾಸ್ವಾಮಿಗಳಿಗೆ ಯಾವ ರೀತಿ ಒಂದು ಅಲಂಕಾರ ಮಾಡಿರ್ತಾರೆ, ಅವರ ಮುಖ ಭಾವಗಳು ಹೇಗಿರುತ್ತೆ, ಅದನ್ನು ಏನು ಮಾಡ್ತಾರೆ ಅಂತಂದರೆ ನೀವಲ್ಲಿ ನೋಡ್ತಾ ಇದ್ದೀರಾ. ಪೇಟೆ ತುಳಿದು ನೃತ್ಯ ಆದ ನಂತರ ಆ ಒಂದು ತಲೆಯಲ್ಲಿ ಇರುವಂತಹ ಕಿರೀಟಗಳನ್ನು ಬಿಚ್ಚಿ ಅಲ್ಲಿ ಹಾಕಬೇಕು, ಅಂದರೆ ಅಲ್ಲಿ ಸಿಗಿಸ್ಬೇಕು. ಅಲ್ಲಿಗೆ ಆ ಒಂದು ಪೇಟೆ ತುಳಿಯುವಂಥ ಕಾರ್ಯಕ್ರಮದ ಸಂಪ್ರದಾಯ ಮುಗಿಯುತ್ತೆ. ಮುಗಿದಾದ್ಮೇಲೆ ಒಂದು ಕಾಯಿ ಬರುತ್ತೆ, ಕಾಯಿನ ಅಲ್ಲಿ ಒಡೆದು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡಿಕೊಂಡು ನಾವು ಮುಂದಿನ ಜರ್ನಿಯನ್ನು ಕೈಗೊಳ್ಳಬೇಕು. ಪೇಟೆಯನ್ನು ತುಳಿದಾದ್ಮೇಲೆ ಅಲ್ಲಿಂದ ನಾವು ಹೊರಟು ಬರೋದೇ ನೀಲ್ಕಲ್ಗೆ ಬಂದು ಅಲ್ಲಿ ಒಂದು ಶರಣಕ್ಕೆ ಹೋಗಿದ್ದನ್ನು ನೀವು ನೋಡಿದ್ರಿ. ಗುರುಸ್ವಾಮಿಗಳು ಅದ್ಭುತವಾಗಿ ಒಂದು ಶರಣನ ಕೂಗಿದ್ರು. ಅದನ್ನು ಮುಗಿಸ್ಕೊಂಡ ನಂತರ ನೀಲ್ಕಲ್ಲಿಂದ ನಮ್ಮ ಒಂದು ಇರ್ಮುಡಿಯನ್ನು ಕೆಳಗಡೆ ಇಳಿಸ್ಕೊಂಡು ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಭಕ್ತಿಯಿಂದ ಹೊರಡ್ತೀವಿ.
ಅಯ್ಯಪ್ಪ 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 ಸ್ವಾಮಿ ಶರಣ. ನಾವು ಈಗ ನೀಲ್ಕಲ್ಲಲ್ಲಿ ಇದ್ದೀವಿ. ನೀಲ್ಕಲ್ಲಿಂದ ಗೌರ್ಮೆಂಟ್ ಬಸ್ ಹೋಗಬೇಕು. ಗೌರ್ಮೆಂಟ್ ಬಸ್ಸಲ್ಲಿ ಅಂದರೆ KSRTC ಇದು ಕೇರಳ ಬಸ್ಸಲ್ಲಿ ಬಸ್ ಹತ್ಕೊಂಡು ಪಂಪಾಗಿ ಹೋಗ್ಬೇಕು. ನಾವೀಗ ನೀಲ್ಕಲ್ಲಿಂದ ಪಂಪಾಗಿ ಹೋಗ್ತಾ ಇದ್ದೀವಿ. ಪಂಪ ಇಲ್ಲಿಂದ 18 ಕಿಲೋಮೀಟ್ರು. KSRTC ಬಸ್ಸಲ್ಲಿ ಹೋಗ್ಬೇಕು. ನೋಡ್ಬೋದು. ಒಬ್ರಿಗೆ 50 ರೂಪಾಯಿ ಟಿಕೆಟ್. ನೀಲ್ಕಲ್ಲಿಂದ ಪಂಪಾಗೆ ಯಾವುದೇ ರೀತಿಯ TTಗಳು ಬಸ್ಗಳನ್ನ ಬಿಡೋದಿಲ್ಲ. ದೊಡ್ಡ ವೆಹಿಕಲ್ಗಳಿಗೆ ಅಲೋ ಇಲ್ಲ. ಕಾರ್ಗಳಲ್ಲಿ ಬರುವಂಥವ್ರು ಆರಾಮಾಗಿ ಬರ್ಬೋದು, ಏಕೆಂದರೆ ಚಿಕ್ಕ ಚಿಕ್ಕ ವೆಹಿಕಲ್ಗಳಿಗೆ ಅಲೋ ಇದೆ. ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಪಂಪಾದಲ್ಲಿ ಇರೋದ್ರಿಂದ ಆದಷ್ಟು ಕಾರಲ್ಲಿ ಬಂದರೆ ಒಳ್ಳೆಯದು. ಅಕಸ್ಮಾತ್ ತುಂಬ ಜನ ಬರ್ತೀವಿ, ನಾವು ಬಸ್ಸಲ್ಲಿ TTಲಿ ಬರ್ತೀವಿ ಅಂತ ಅಂದಾಗ ಅದು ಅಲೋ ಇರೋದಿಲ್ಲ. KSRTC ಬಸ್ ಅಂದರೆ ಕೇರಳ ಸ್ಟೇಟ್ ಗೌರ್ಮೆಂಟ್ ಬಸ್ ಏನಿದೆ ಆ ಬಸ್ನಲ್ಲಿ 50 ರೂಪಾಯಿ ಟಿಕೆಟ್ನ ಚಾರ್ಜ್ ಮಾಡ್ತಾರೆ ಒಬ್ಬ ಸ್ವಾಮಿಗಳಿಗೆ. ಮಾಲೆ ಹಾಕ್ಸ್ಕೊಂಡಿರೋರ್ಗೂ ಇರ್ಬೋದು ಅಥವಾ ಮಾಲೆ ಇಲ್ಲದೆ ಮಾಮೂಲಿ ತಿರುಗಾಡುವಂಥವ್ರಿಗೂ ಕೂಡ 50 ರೂಪಾಯಿ ಚಾರ್ಜ್ ಆಗುತ್ತೆ. ನೀಲ್ಕಲ್ಲಿಂದ ಪಂಪಾಗೆ ಕೇವಲ 20 ಕಿಲೋಮೀಟರ್ ಆಗಿರೋದ್ರಿಂದ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೂ 20 ಕಿಲೋಮೀಟ್ರ್ ತುಂಬ ಲಾಂಗ್ ಜರ್ನಿ ಅನಿಸ್ತು, ಏಕೆಂದರೆ ತುಂಬ ಗಾಡ್ ಸೆಕ್ಷನ್ ಇರುತ್ತೆ. ಗಾಡ್ ಸೆಕ್ಷನ್ನು ಒಂಥರ ತಿರುವುಗಳು, ತುಂಬ ರೀತಿಯ ಒಂದು ಅಡೆತಡೆಗಳು ಬರುತ್ತೆ ಆ ರೋಡಲ್ಲಿ. ಯಾಕೆಂದರೆ ಸ್ವಲ್ಪ ಚಿಕ್ಕ ಇರೋದ್ರಿಂದ ರೋಡು ಸ್ವಲ್ಪ ಜರ್ನಿ ಲಾಂಗ್ ಅನಿಸುತ್ತೆ. ಆದರೂ ಒಂದು 35 ಮಿನಿಟ್ಸ್ 40 ಮಿನಿಟ್ಸ್ 20 ಕಿಲೋಮೀಟರ್ ಜರ್ನಿ ಆದಮೇಲೆ ನಾವು ಪಂಪ ಸೇರ್ತೀವಿ. ಕೊನೆಗೂ ನಾವು ಪಂಪ ರೀಚ್ ಆದ್ವಿ. ಪಂಪದಿಂದ ನಾವು ಇರುಮುಡಿ ತಗೊಂಡು ಯಾವ ರೀತಿ ಒಂದು ಅಯ್ಯಪ್ಪ ಸ್ವಾಮಿ ಬೆಟ್ಟವನ್ನು ಹತ್ತುತ್ತೀವಿ, ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಯಾವ ರೀತಿ ಮಾಡ್ತೀವಿ, ಆ 4 ಕಿಲೋಮೀಟರ್ ಜರ್ನಿ ಯಾವ ಥರ ಇರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಶುಭವಾಗಲಿ.